ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲುಂಟಾಗಲಿ. ಆಮೇನ್. ಮಾಧ್ಯಮದ ಮೂಲಕ ಈ ಆರಾಧನೆಯಲ್ಲಿ ಪಾಲುಗಾರರಾಗಿರುವಂಥ ತಮ್ಮೆಲ್ಲರಿಗೆ ಕರ್ತನ ನಾಮದಲ್ಲಿ ವಂದಿಸುವಂಥವರಾಗಿದ್ದೇವೆ. ನಾವೀಗ ಕರ್ತನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಕನ್ನಡ ಸಂಗೀತದಿಂದ 326ನೇ ಗೀತೆ, ಕನ್ನಡ ಸಂಗೀತ 326. ಕೊಂಡಾಡಿರೆಲ್ಲ ನಮ್ಮ ಕರ್ತನನ್ನು, ಸಂತೋಷದಿಂದ ಗೀತವನ್ನು ಹಾಡಿ, ಸಂಸ್ತುತಿ ಪ್ರಾರ್ಥನಾದಿ ಯಜ್ಞ ಮಾಡಿ ಕೊಂಡಾಡಿರೆಲ್ಲ. ಇದರ 1, 4 ಮತ್ತು 5ನೆಯ ಚರಣವನ್ನು ಒಟ್ಟಾಗಿ ರಾಗ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಮೊಣಕಾಲೂರಿ ಹೀಗೆ ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ
ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೂನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟವರೇ, ನೀವೆಲ್ಲರೂ ಪಾಪ ಕ್ಷಮೆಯ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟವಾಕ್ಯವನ್ನು ಕೇಳಿರಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತುಬಿಟ್ಟು ಇನ್ನೂ ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನ ಮಹಾಕೃಪೆಯಿಂದ ಕ್ಷಮಿಸುವನು. ಆಮೇನ್. ನಾವೆಲ್ಲರೂ ಎದ್ದು ನಿಂತು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪಾ ಸಾನ್ನಿಧ್ಯವು ನಮ್ಮೊಂದಿಗಿದ್ದು ಭೂಯಾತ್ರೆಯಲ್ಲಿ ನಮಗೆ ಸಮಾಧಾನವನ್ನು, ಭರವಸವನ್ನು, ಧೈರ್ಯವನ್ನು ಕೊಡುವುದಾಗಲಿ. ನಾವು ಮಮತೆಯುಳ್ಳ ಹೃದಯದಿಂದಲೂ ಭಕ್ತಿ ಭಾವದಿಂದಲೂ ನಿನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆಯೂ ನಮ್ಮ ಪ್ರೀತಿಯು ನಿನ್ನಲ್ಲಿಯೂ ನೆಲೆಸಿರುವಂತೆಯೂ ಕೃಪೆದೋರು. ನಿನ್ನ ಸ್ವರಕ್ಕೆ ಕಿವಿಗೊಡುವ ಹಾಗೂ ಅದರ ಎಚ್ಚರಿಕೆಯನ್ನು ಎಂದೂ ತೃಣೀಕರಿಸದ ಹಾಗೂ ನಮಗೆ ಬೋಧಿಸು. ವಾಗ್ದತ್ತ ದೇಶದಲ್ಲಿ ಸೇರುವ ತನಕ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಪರಿಶುದ್ಧ ದಿನಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣ ಭಾಗವನ್ನು ಸಭಾಹಿರಿಯರಿಂದ ಓದಿ ಕೇಳೋಣ. ಈ ಪರಿಶುದ್ಧ ದಿವಸಕ್ಕೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ರೆಮಿಯನ ಪ್ರವಾದನ ಗ್ರಂಥ 15ನೇ ಅಧ್ಯಾಯ ವಚನಗಳು 16ರಿಂದ 21ರವರೆಗೆ. ಜೆರೆಮಯ ಚಾಪ್ಟರ್ 15 ವರ್ಸಸ್ 16 to 21. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ನಾನು ವಿನೋದಗಾರರ ಕೂಟದಲ್ಲಿ ಕೂತುಕೊಳ್ಳಲಿಲ್ಲ, ಉಲ್ಲಾಸ ಪಡಲೂ ಇಲ್ಲ. ನೀನು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ಒಂಟಿಗನಾಗಿ ಕೂತೆನು. ನನ್ನನ್ನು ರೋಷದಿಂದ ತುಂಬಿಸಿದ್ದೀಯಷ್ಟೇ. ಏಕೆ ನನ್ನ ವ್ಯಥೆಯು ನಿರಂತರವಾಗಿದೆ? ನನ್ನ ಗಾಯವು ಗಡುಸಾಗಿ ಗುಣ ಹೊಂದಲೊಲ್ಲದೇಕೆ? ನೀನು ನನಗೆ
ನೀರು ಬತ್ತುವ ಕಳ್ಳ ತೊರೆಯಂತಿರಬೇಕೋ ಎಂದು ಅರಿಕೆ ಮಾಡಿಕೊಂಡೆನು. ಯೆಹೋವನು ಪ್ರವಾದಿಯನ್ನು ಧೈರ್ಯಗೊಳಿಸಿದ್ದು. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ಈಗ ಕರ್ತನನ್ನು ಕೊಂಡಾಡುವಂತೆ ತುಳುಗೀತಗಳಲ್ಲಿ 14ನೇ ಗೀತವನ್ನು ಹಾಡೋಣ. ತುಳುಗೀತ 14, ಮೊದಲಿನ 1 ಚರಣವನ್ನು ಮಾತ್ರ ಹಾಡುವ. ಏಸು ಪಾದದಳ್ಪ ಯಾನು ಕುಳ್ಳುವೆ, ಜಾಣೆ ಆಪಿಲೆಕ್ಕ ಆಯ ಬೋಧನೆ, ಸೂಕ್ಷ್ಮ ಆದ ಕೇಣುವೆ ಯಾನು ಆಯ ಶಿಷ್ಯನೇ. ಏಸು ಪಾದದಳ್ಪ ಎಂಕು ಸುಖನೆ, ಅವಳು ಸೂಕ್ಷ್ಮ ಆದ ಕೇಂಡ್ ಕಲ್ಪುವೆ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಸಂಧಿ 2ರಿಂದ 11ನೇ ವಚನಗಳವರೆಗೆ. 2 Peter chapter 1 verses 2-11. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಭಕ್ತಿ ವೃದ್ಧಿಗೆ ಅನುಕೂಲವಾದ ಪ್ರೇರಣೆಗಳು. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟಿದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವರು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ
ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಇಲ್ಲಿಗೆ ಇಂದಿಗೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಓದಿ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಆರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯವರಿಗೆ ಸಾರಿ ತಿಳಿಸುವ ಪ್ರಕಟಣೆಗಳು. ಕೋವಿಡ್-19 ನಿಮಿತ್ತ ಉಡುಪಿಯ ಜಿಲ್ಲೆಯಲ್ಲಿ ವಾರಾಂತದ ಕರ್ಫ್ಯೂ ಜಾರಿಯಲ್ಲಿ ಇರುವುದರಿಂದ ದಿನಾಂಕ 10/9/2021 ಶುಕ್ರವಾರದಂದು ಸಾಯಂಕಾಲ 6:30 ಗಂಟೆಗೆ ಸಭೆಯಲ್ಲಿ ದೇವಾರಾಧನೆ ನಡೆಸಲಾಗುವುದು. ದೇವಾಲಯದಲ್ಲಿ ನಡೆಸುವಂಥ ಈ ಆರಾಧನೆಗೆ ಸಭಿಕರು ಬಂದು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂಥವರಾಗಿದ್ದೇವೆ. UBM ಜುಬಿಲಿ ದೇವಾಲಯದ ಪರವಾಗಿ ಕೋವಿಡ್-19 ಇದರ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಆಯೋಜಿಸಲಾಗಿದೆ. ಈ ಕಾರಣದಿಂದ ಸಭಿಕರಲ್ಲಿ ಕೋವಿಡ್-19ನ ಲಸಿಕೆಗಳನ್ನು ಪಡೆಯದೇ ಇರುವಂಥವರು, ಮೊದಲನೇ ಅಥವಾ ಎರಡನೆಯ ಡೋಸ್ ಲಸಿಕೆಯನ್ನು ಪಡೆಯದೇ ಇರುವಂಥವರು ದಿನಾಂಕ 12/9/2021 ಒಳಗಾಗಿ ಲಸಿಕೆಯನ್ನು ಪಡೆಯಲು ಇಚ್ಛಿಸುವವರು ತಮ್ಮ ಹೆಸರುಗಳನ್ನು ಸಭಾಪಾಲಕರು ಇಲ್ಲವೇ ಸಭಾ ಹಿರಿಯರ ಬಳಿಯಲ್ಲಿ ನೀಡುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಲಸಿಕೆಯನ್ನು ಹಾಕಿಸಿಕೊಳ್ಳುವಂಥ ದಿನಾಂಕವನ್ನು ತಮ್ಮೆಲ್ಲರಿಗೆ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಪ್ರತಿ ಗುರುವಾರ ವಾಟ್ಸಪ್ ಗ್ರೂಪ್ನ ಮೂಲಕ ಕಳಿಸುವಂಥ ಪ್ರಾರ್ಥನಾ ಮನವಿಗಳಿಗಾಗಿ ತಾವೆಲ್ಲರೂ ಕುಟುಂಬವಾಗಿ ತಮ್ಮ ಮನೆಗಳಲ್ಲಿಯೇ ಐಕ್ಯತೆಯಿಂದ ಪ್ರಾರ್ಥಿಸುವಂತೆ, ನಂಬಿಕೆಯಿಂದ ಪ್ರಾರ್ಥಿಸುವಂತೆ ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವಂಥವರಾಗಿದ್ದೇವೆ. ನಾವು ದೇವರಿಗಾಗಿ ಇಡಬೇಕಾಗಿರುವಂಥ ಕಾಣಿಕೆಯನ್ನು ಪ್ರತ್ಯೇಕಿಸಿಡುವಂತೆ ಆನ್ಲೈನ್ನ ಮೂಲಕ ಸಲ್ಲಿಸುವಂಥವರು ಆನ್ಲೈನ್ನ ಮೂಲಕ ಕಾಣಿಕೆಗಳನ್ನು ಸಲ್ಲಿಸುವುದಕ್ಕಾಗಿ ನಾವು ಕನ್ನಡ ಸಂಗೀತದಲ್ಲಿ 318ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತದಲ್ಲಿ 318ನೆಯ ಸಂಗೀತ. ಸಹಸ್ರ ನಾಲಿಗೆ ನಗೆದ್ದು ಸಹಸ್ರ ಬಾಯಿಗಳಿದ್ದರೆ ಕೃತಜ್ಞನಾಗಿ ಅಡ್ಡಬಿದ್ದು ನನ್ನೀಡಿ ವೃತ್ತಿನಿಂದಲೇ ದೈವಾನುಗ್ರಹ ಮಹಿಮೆ ಆದಷ್ಟು ಹಾಡುತ್ತಿರುವೆ. 318ನೆಯ ಕನ್ನಡ ಸಂಗೀತದ ಮೊದಲನೆಯ ಹಾಗೂ 4ನೆಯ ಚರಣವನ್ನು ನಾವು ಹಾಡುವಾಗ ಸಭಿಕರಾದಂಥ ತಾವುಗಳು ತಮ್ಮ ಕಾಣಿಕೆಯನ್ನು ಪ್ರತ್ಯೇಕಿಸಿಡಬಹುದಾಗಿದೆ. Sahasra
ಕಾಣಿಕೆಯನ್ನು ದೇವರ ಹಸ್ತಗಳಲ್ಲಿ ಸಮರ್ಪಿಸುತ್ತಾ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹದ ವಾರ್ಷಿಕೋತ್ಸವವನ್ನು ಕಂಡಂಥವರನ್ನು, ಇನ್ನಿತರ ವಿಶೇಷ ದಿನಗಳನ್ನು ಸಹ ಕಂಡಂಥವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಣ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ಪ್ರಭುವೇ, ದಯವಿಟ್ಟು ಈ ನಮ್ಮ ಭಿನ್ನಹವನ್ನು ಲಾಲಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನೇ, ಕನಿಕರ ಉಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಕುಮಾರನ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯೆಯಿಂದ ನೋಡಬೇಕೆಂದು ಭಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು, ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದರಿದ ಕುರಿಗಳಂತಿರುವ ಇಸ್ರಾಯೇಲರನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕ ಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಬ್ಯಾಸಲ್ ಮಿಷನನ್ನು, ಎಲ್ಲ ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಡಿಸ್ಟ್ರಿಕ್ಟ್ ಚರ್ಚ್ ಬೋರ್ಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಯರನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರು ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ದೇವರೇ, ಒಡೆಯರ ಒಡೆಯನೇ, ನಮ್ಮ ಮೇಲೆ ದೊರೆತನ ನಡೆಸುವ ಅಧಿಕಾರಿಗಳನ್ನು ನಿನ್ನ ಪರಾಂಬರಿಕೆ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಷ್ಟ್ರಪತಿಯನ್ನು ಕಾಪಾಡಿ ನಡೆಸು. ಅಧಿಕಾರದಲ್ಲಿರುವವರೆಲ್ಲರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಅವರು ಪಕ್ಷಪಾತವಿಲ್ಲದೆ ನೀತಿ ನ್ಯಾಯದಿಂದ ನಮ್ಮನ್ನು ಆಳುವಂತೆ ಅನುಗ್ರಹಿಸು. ನಮ್ಮ ಈ ಭಾರತ ಖಂಡವನ್ನು, ಇದರ ಎಲ್ಲ ನಿವಾಸಿಗಳನ್ನು ಆಶೀರ್ವದಿಸು. ಹೆಚ್ಚುತ್ತಿರುವಂಥ ಎಲ್ಲ ವಸ್ತುಗಳ ಬೆಲೆಗಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ದೇವ, ಇದರ ನಿಮಿತ್ತವಾಗಿ ಅನೇಕ ಬಡವರು, ನಮ್ಮ ದೇಶದ ಜನರು ಕಂಗಾಲಾಗಿ ಹೋಗಿರುವಾಗ ಅದೆಲ್ಲವನ್ನು ಸ್ವಾಮಿ ನೀವು ನಿಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂತೆ, ನಮ್ಮ ದೇಶವನ್ನು ಆಶೀರ್ವದಿಸಿ ಕಾಪಾಡುವಂತೆ, ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ, ನಿಮ್ಮ ನೀತಿಗನುಸಾರವಾಗಿ ನಮ್ಮ ದೇಶವನ್ನು ನಡೆಸುವಂತೆ ನಿಮ್ಮಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಶಿಕ್ಷಕರಿಗಾಗಿಯೂ ವಿದ್ಯಾರ್ಥಿಗಳಿಗಾಗಿಯೂ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಮನೆಗಳಲ್ಲಿಯೂ ಶಾಲೆಗಳಲ್ಲಿಯೂ ಇರುವ ಬಾಲಕ ಬಾಲಕಿಯರು ಸತ್ಯವಂತರು, ಶುದ್ಧರು, ವಿಧೇಯರು, ತಮ್ಮ ಕರ್ತವ್ಯವನ್ನು ನೆರವೇರಿಸುವುದರಲ್ಲಿ ಸಿದ್ಧ ಮನಸ್ಸುಳ್ಳವರು ಆಗುವಂತೆ ಅವರನ್ನು ಆಶೀರ್ವದಿಸು. ಅವರ ಮೇಲ್ವಿಚಾರಣೆಗೆ ನಿನ್ನಿಂದ ನೇಮಿಸಲ್ಪಟ್ಟವರು ನಿನ್ನ ಭಯಭಕ್ತಿಯಲ್ಲಿ ಅವರನ್ನು ಬೆಳೆಸುವುದಕ್ಕಾಗುವಂತೆ ಅವರಿಗೆ ಕೃಪೆಯನ್ನು ದಯಪಾಲಿಸು. ನಿಜವಾದ ಜ್ಞಾನವು ನಿನ್ನಲ್ಲಿಯೇ ಸಿಕ್ಕುತ್ತದೆಂಬುದನ್ನು ಎಲ್ಲರೂ ಅರಿತುಕೊಳ್ಳುವಂತೆ ಅನುಗ್ರಹಿಸು. ವಿಶೇಷವಾಗಿ ನಮ್ಮ ಸಭೆಯ ಸಂಡೇ ಸ್ಕೂಲ್ನ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕ ಶಿಕ್ಷಕಿಯರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುವಂಥವನಾಗಿದ್ದೇನೆ. ಎಲ್ಲರಿಗೆ ಬೇಕಾಗಿರುವಂಥ ಆರೋಗ್ಯ, ಜ್ಞಾನ, ತಿಳುವಳಿಕೆ, ನಿಮ್ಮ ಆಶೀರ್ವಾದ, ನಿಮ್ಮ ಭಯವನ್ನು ನೀವು ಅನುಗ್ರಹಿಸಿ
ನಿಮ್ಮ ಮಾರ್ಗದಲ್ಲಿ ಅವರು ನಡೆದುಕೊಳ್ಳುವಂತೆ ಕೃಪೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಕ್ರೈಸ್ತೀಯ ವಿದ್ಯಾಸಂಸ್ಥೆಗಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವಂಥವನಾಗಿದ್ದೇನೆ. ಅಲ್ಲಿ ಬೋಧಿಸುವಂಥ ಎಲ್ಲ ಶಿಕ್ಷಕ ವರ್ಗಕ್ಕಾಗಿಯೂ ಎಲ್ಲ ಮಕ್ಕಳಿಗಾಗಿಯೂ ನಿಮ್ಮಲ್ಲಿ ಬೇಡುತ್ತೇನೆ. ದೇವ, ಅಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳಿಗೆ ಜ್ಞಾನ, ವಿವೇಕ, ಆರೋಗ್ಯ, ಬಲವನ್ನು ಅನುಗ್ರಹಿಸಿರಿ. ಅಲ್ಲಿ ಬರುವಂಥ ಎಲ್ಲ ಮಕ್ಕಳು ನಿಮ್ಮನ್ನು ತಿಳಿದುಕೊಳ್ಳುವಂತೆ, ನಿಮ್ಮ ನೀತಿಯ ಮಾರ್ಗದಲ್ಲಿ ನಡೆಯುವಂತೆ, ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳೆದು ಬರುವಂತೆ ನೀವು ದಯೆ ತೋರಬೇಕೆಂದು ನಿಮ್ಮಲ್ಲಿ ಭಿನ್ನವಿಸುತ್ತೇನೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆ ಗಳಿಗೆಯನ್ನು ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದಿಂದ ಇಹಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆಯ ರಾಜ್ಯದೊಳಗೆ ಸೇರಿಸಿಕೊಳ್ಳಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ತುಳು ಸಂಗೀತದಲ್ಲಿ 3ನೆಯ ಸಂಗೀತವನ್ನು ನಾವು ಹಾಡೋಣ. ತುಳು ಸಂಗೀತದಲ್ಲಿ 3ನೆಯ ಸಂಗೀತ, ಎಂಕ್ ನಿನ್ನ ಶುದ್ಧ ವಾಕ್ಯ ಓರಿಪಾಲ ಕರ್ತವ, ಐಟ್ ಉಂಡು ನಿತ್ಯ ಭಾಗ್ಯ ದಿವ್ಯ ದ್ರವ್ಯ ದೈಶ್ವರ್ಯ. ತುಳು ಸಂಗೀತದಲ್ಲಿ 3ನೆಯ ಸಂಗೀತದ 2 ಚರಣಗಳನ್ನು ನಾವು ಹಾಡಿದ ನಂತರ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಸಂತೋಷ್ ಅಯ್ಯನವರು ದೇವರ ವಾಕ್ಯದ ಸಂದೇಶವನ್ನು ನೀಡಲಿರುವರು. ಪ್ರಾರ್ಥನೆ ಮಾಡೋಣ. ಶ್ರೇಷ್ಠ ಗುರುವು ಶ್ರೇಷ್ಠ ಬೋಧಕನೂ ಆಗಿರುವಂಥ ಯೇಸು ಸ್ವಾಮಿಯೇ, ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯಕ್ಕಾಗಿ ನಾವು ಕಾದಿದ್ದೇವೆ. ದೇವ, ನಮ್ಮೊಂದಿಗೆ ಮಾತನಾಡಿರಿ, ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬೋಧಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವೆ,
ನೀವು ಶ್ರೇಷ್ಠ ಗುರುವಾಗಿದ್ದುಕೊಂಡು ನೀವು ಮಾಡಿದಂಥ ಬೋಧನೆಗಳನ್ನು ನಾವು ಕೇಳಿ ಅದರಂತೆ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಆನ್ಲೈನ್ ಮುಖಾಂತರವಾಗಿ ಯಾರಾದರೂ ಇಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ. ಅವರ ಜೀವಿತಗಳು, ಅವರ ಕುಟುಂಬಗಳು, ಅವರೆಲ್ಲ ಆಲೋಚನೆಗಳಲ್ಲಿ ನಿಮ್ಮ ಕೃಪಾ ಸಹಾಯವನ್ನು ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿರಿ ಎಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಈ ಒಂದು ಮುಂಜಾನೆಯ ವೇಳೆಯಲ್ಲಿ ಈ ಆನ್ಲೈನ್ ಮುಖಾಂತರವಾಗಿ ಈ ಆರಾಧನೆಯನ್ನು ತಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಕೂಡ ಉಪಕಾರಗಳನ್ನು, ವಂದನೆಗಳನ್ನು ಸಲ್ಲಿಸುವಾತನಾಗಿದ್ದೇನೆ. ಮತ್ತು ವಿಶೇಷವಾಗಿ ಈ ದಿನ ಒಂದು ವಿಶೇಷವಾದಂಥ ದಿನವಾಗಿರುತ್ತದೆ. ಶಿಕ್ಷಕರ ದಿನಾಚರಣೆ. ಈ ನಿಮಿತ್ತವಾಗಿ ನಮ್ಮ ಸಭೆಯಲ್ಲಿ ಭಾನುವಾರ ಶಾಲೆಯ ಶಿಕ್ಷಕಿಯರಾಗಿ ಸೇವೆ ಮಾಡುತ್ತಿರುವಂಥ ಎಲ್ಲ ಪ್ರಿಯರನ್ನು ನೆನಪು ಮಾಡಿಕೊಳ್ಳುತ್ತಾ, ಎಲ್ಲ ಶಿಕ್ಷಕಿಯರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮತ್ತು ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು ನಿಜವಾಗಿ ಆಶೀರ್ವದಿಸಿ ಮಕ್ಕಳ ಮಧ್ಯದಲ್ಲಿ ನಿಮ್ಮನ್ನು ಬಲವಾಗಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುವಾತನಾಗಿದ್ದೇನೆ. ಮಾತ್ರವಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಶಿಕ್ಷಕಿಯರಾಗಿ ದುಡಿಯುತ್ತಿರುವಂಥ ಎಲ್ಲರನ್ನು ಈ ಸಮಯದಲ್ಲಿ ಸ್ಮರಿಸುತ್ತಾ, ಎಲ್ಲ ಶಿಕ್ಷಕ ವೃಂದದವರಿಗೂ ಶುಭಾಶಯಗಳನ್ನು ತಿಳಿಸುವಾತನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಈ ಒಂದು ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 44ನೇ ವಚನದಿಂದ 46ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 44ರಿಂದ 46ನೇ ವಚನ. ಇಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಸಾಮ್ಯವನ್ನು ತಿಳಿಸುವ ಮೂಲಕವಾಗಿ ಆತನು ತನ್ನ ಶಿಷ್ಯ ವೃಂದಕ್ಕೆ ಆತನು ಬೋಧಿಸುವಂತ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಈ ಸಾಮ್ಯದ ಮುಖ್ಯ ವಿಷಯ ಅದು ಪರಲೋಕ ರಾಜ್ಯ, ಇಲ್ಲವೇ ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಹೆವನ್ ಆರ್ ಕಿಂಗ್ಡಮ್ ಆಫ್ ಗಾಡ್. ಈ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ನಾವು ದೇವರ ರಾಜ್ಯ ಇಲ್ಲವೇ ಪರಲೋಕ ರಾಜ್ಯ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಈ ಕುರಿತಾಗಿ ಮೂಡುವಂಥದ್ದಾಗಿರುತ್ತದೆ. ಪ್ರಾಮುಖ್ಯವಾಗಿ ಈ ದೇವರ ರಾಜ್ಯ ಇಲ್ಲವೇ ಪರಲೋಕ ರಾಜ್ಯ ಎಂಬಂಥ ಈ ಸಂಕಲ್ಪ ಅಥವಾ ಒಂದು ವಿಷಯ, ಈ ಕುರಿತಾದಂಥ ಅನೇಕ ಸಂಶಯಗಳು ಕೂಡ ನಮ್ಮಲ್ಲಿ ಮೂಡುವಂಥದ್ದಾಗಿರುತ್ತದೆ. ಆದರೆ ಇಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಈ ಪರಲೋಕ ರಾಜ್ಯ ಎಂಬುದರ ಕುರಿತಾಗಿ ತಿಳಿಸುವಾಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಕಾರ್ಯ 45ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 45ನೇ ವಚನ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವ ಮೂಲಕವಾಗಿ ಇಲ್ಲಿ ಆ ಒಂದು ಪರಲೋಕ ರಾಜ್ಯದ ಕುರಿತಾದಂಥ ಸಾಮ್ಯವನ್ನು ತನ್ನ ಶಿಷ್ಯ ವೃಂದಕ್ಕೆ ಆತನು ಬೋಧಿಸುತ್ತಾ ಇದ್ದಾನೆ. ಈ ಒಂದು ಪರಲೋಕ ರಾಜ್ಯ ಇದರ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರ ಹಿನ್ನೆಲೆ ಮತ್ತು ಈ ಗ್ರಂಥಕರ್ತನ ಹಿನ್ನೆಲೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಅಗತ್ಯವಾಗಿದೆ. ಪ್ರಾಮುಖ್ಯವಾಗಿ ಈ ಪರಲೋಕ ರಾಜ್ಯ ಇಲ್ಲವೇ ದೇವರ ರಾಜ್ಯ ಎಂಬಂಥ ಈ ಒಂದು ಕಾನ್ಸೆಪ್ಟ್, ಈ ಒಂದು ವಿಷಯ ಇದು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಇಲ್ಲಿ ಅನೇಕ ವಿಧವಾದಂಥ ಆಲೋಚನೆಗಳು, ಅನೇಕ ವಿಧವಾದಂಥ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿ
ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನಾವು ಕೂಡ ಪ್ರಯತ್ನಿಸ್ತೇವೆ. ಆದರೆ ಇಲ್ಲಿ ಗ್ರಂಥಕರ್ತನಾದಂಥ ಮತ್ತಾಯನು ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡುವಾಗ, ಮತ್ತಾಯನು ಒಬ್ಬ ಯಹೂದಿಯಾಗಿದ್ದು ಆ ಯಹೂದ್ಯರ ಹಿನ್ನೆಲೆಯಲ್ಲಿ ಆತನು ಈ ಪರಲೋಕ ರಾಜ್ಯವನ್ನು ಬಿಚ್ಚಿಡುವಾತನಾಗಿದ್ದ ಅಥವಾ ಪರಲೋಕ ರಾಜ್ಯದ ವಿಷಯವಾಗಿ ಆತನು ಬರೆಯುವಾತನಾಗಿದ್ದಾನೆ. 4 ಸುವಾರ್ತೆಗಳಲ್ಲಿ ಕೂಡ ನಾವು ಗಮನಿಸುವುದಾದರೆ ಈ ಪರಲೋಕ ರಾಜ್ಯ ಇಲ್ಲವೇ ದೇವರ ರಾಜ್ಯ ಎಂಬಂಥ ಈ ಒಂದು ಪದ ಅನೇಕ ಸಲ ಉಪಯೋಗಿಸಲ್ಪಟ್ಟಿದೆ. ಅನೇಕ ಕಡೆಗಳಲ್ಲಿ ಈ ಪರಲೋಕ ರಾಜ್ಯ ಇಲ್ಲವೇ ದೇವರ ರಾಜ್ಯ ಎಂಬಂಥ ಈ ಒಂದು ಪದ ಬಳಕೆಯನ್ನು ನಾವು ನೋಡುವರಾಗಿದ್ದೇವೆ. ಆದರೆ ಇಲ್ಲಿ ನಾವು ಬರುವಾಗ, ಈ ದಿನದ ವಾಕ್ಯ ಭಾಗಕ್ಕೆ, ಕೇಂದ್ರ ಭಾಗಕ್ಕೆ ನಾವು ಬರುವಾಗ, ಇಲ್ಲಿ ಮುಖ್ಯವಾಗಿ ಮತ್ತಾಯನು ಈ ಪರಲೋಕ ರಾಜ್ಯವನ್ನು ಆತನು ವಿವರಿಸುವಾಗ ಆತನ ಹಿನ್ನೆಲೆಯಲ್ಲಿ, ಯಹೂದಿ ಹಿನ್ನೆಲೆಯಲ್ಲಿ ಆತನು ಅದನ್ನು ವಿವರಿಸುವುದಕ್ಕೆ ಆತನು ಮುಂದೆ ಸಾಗುವಾತನಾಗಿದೆ. ಮುಖ್ಯವಾಗಿ ಒಬ್ಬ ವ್ಯಾಪಾರಿಗೆ ಅದನ್ನು ಹೋಲಿಕೆ ಮಾಡುವ ಮೂಲಕವಾಗಿ, ಒಬ್ಬ ವ್ಯಾಪಾರಿ ಯಾವ ರೀತಿಯಾಗಿ ಅದನ್ನು ಹುಡುಕುವುದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ ಮತ್ತು ಅದನ್ನು ಯಾವ ರೀತಿಯಾಗಿ ಆತನು ಕಂಡುಕೊಳ್ಳುತ್ತಾನೆ. ಯಾಕೆ ನೋಡುವಾಗ ಯಹೂದ್ಯರು ವ್ಯಾಪಾರದಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ವ್ಯಾಪಾರದ ವ್ಯವಹಾರಗಳಲ್ಲಿ ಅವರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ಆ ವ್ಯಾಪಾರದ ಮೂಲಕವಾಗಿ ಅವರು ಯಾವ ರೀತಿಯಾಗಿ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಥವಾ ಶ್ರೇಷ್ಠರಾಗುತ್ತಾರೆ ಎಂಬುದಾಗಿ ಕೂಡ ನಾವಿಲ್ಲಿ ಆಲೋಚನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ. ಈ ನೋಡುವಾಗ ಇಲ್ಲಿ ಒಬ್ಬ ಯಹೂದ್ಯನಾಗಿದ್ದಂಥ ಈ ಗ್ರಂಥಕರ್ತನು ಈ ಪರಲೋಕ ರಾಜ್ಯವನ್ನು ಕುರಿತಾಗಿ ಆತನು ವಿಶ್ಲೇಷಣೆ ಮಾಡುತ್ತಾ ಬರೆಯುವಾಗ ಒಬ್ಬ ವ್ಯಾಪಾರಸ್ಥನಿಗೆ ಆತನು ಹೋಲಿಸಿ, ಆ ವ್ಯಾಪಾರಸ್ಥನು ಯಾವ ರೀತಿಯಾಗಿ ಇದನ್ನು ಕಂಡುಕೊಳ್ಳುವುದಕ್ಕಾಗಿ ತನ್ನಲ್ಲಿರುವಂಥದ್ದೆಲ್ಲವನ್ನು ಕೂಡ ಮಾರಿ ಅದನ್ನು ಕಂಡುಕೊಂಡನು ಎಂಬುದಾಗಿ ಆತನು ಅಲ್ಲಿ ಬರೀತಾ ಇದ್ದ. ನಾವು 46ನೇ ವಚನಕ್ಕೆ ಬರುವಾಗ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 46ನೇ ವಚನಕ್ಕೆ ಬರುವಾಗ, ಅವನು ಬಹು ಬೆಳೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಎಂಬುದಾಗಿ. ತನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಂಡನು. ಮುಖ್ಯವಾಗಿ ನಾವು ಆಲೋಚನೆ ಮಾಡುವಾಗ ವ್ಯಾಪಾರಸ್ಥನಿಗೆ ಆ ಒಂದು ವ್ಯಾಪಾರದ ವ್ಯವಹಾರಗಳು, ಲಾಭದ ಅಂಶಗಳು ಅದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಆದರೆ ಇಲ್ಲಿ ನೋಡುವಾಗ ಈ ವ್ಯಾಪಾರಿ ಮಾಡುವಂಥ ಒಂದು ಕಾರ್ಯ ಏನಂತ ಹೇಳಿದರೆ, ತನ್ನ ಬದುಕನ್ನೆಲ್ಲ ಮಾರಿ ತನ್ನಲ್ಲಿರುವಂಥದ್ದೆಲ್ಲವನ್ನು ಕೂಡ ಆತನು ಕೊಟ್ಟು ಇದನ್ನು ಅಥವಾ ಶ್ರೇಷ್ಠವಾದಂಥ ಒಂದು ಮುತ್ತನ್ನು ಆತನು ಕೊಂಡುಕೊಳ್ಳುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಹೀಗಿರುವಾಗ ಆತನು ಆ ಮೂಲಕವಾಗಿ ಅದನ್ನು ಕೊಂಡುಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಿನ್ನೆಲೆ ನಾವು ಆಲೋಚನೆ ಮಾಡುವಾಗ ಇಲ್ಲಿ ಪರಲೋಕ ರಾಜ್ಯ ಈ ಕುರಿತಾಗಿ ಇಲ್ಲಿ ಬರೆಯುವಾಗ ಇಲ್ಲಿ ಅನೇಕ ವಿಷಯಗಳು ವಿವರವಾಗಿ ತಿಳಿಸಲ್ಪಟ್ಟಿದೆ. ಮುಖ್ಯವಾಗಿ ಈ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬೇಕಾದ್ರೆ ಅಥವಾ ಈ ದೇವರ ರಾಜ್ಯದ ಅನುಭವಗಳು ನಮ್ಮಲ್ಲಿರಬೇಕಾದ್ರೆ ಮೊದಲು ನಾವು ಮಾಡಬೇಕಾದಂಥ ಕಾರ್ಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. ಇಲ್ಲಿ ವ್ಯಾಪಾರಿ ಮಾಡುವಂಥ ಒಂದು ಕಾರ್ಯ ಏನಂತ ಹೇಳಿದರೆ, ಆತನು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಅಂದರೆ ಇಲ್ಲಿ ಬದುಕನ್ನೆಲ್ಲ ಮಾರಿ ಎಂಬುದಾಗಿ ಆಲೋಚನೆ ಮಾಡುವಾಗ ಆತನು ಅಷ್ಟರ ಮಟ್ಟಿಗೆ ಆ ಒಂದು ಕಾರ್ಯಕ್ಕಾಗಿ ಸಿದ್ಧನಾದನು ಎಂಬುದಾಗಿ. ಹೀಗಿರುವಾಗ ಇಂದು ನಾವು ಈ ವಾಕ್ಯವನ್ನು ಆಲೋಚನೆ ಮಾಡುವಾಗ, ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಇಂದು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾದಂಥ ಕಾರ್ಯ ಏನಂತ ಹೇಳಿದರೆ, ಈ ಪರಲೋಕ ರಾಜ್ಯ ಅಥವಾ ದೇವರ ರಾಜ್ಯವಾದ ಅನುಭವಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ಮೊದಲು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ ಇಷ್ಟವುಳ್ಳವರಾಗಿರಬೇಕು. ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ನಮ್ಮಲ್ಲಿರುವಂಥ ಅಹಂಕಾರ ಇದೆಲ್ಲವನ್ನು ಕೂಡ ನಾವು ಬಿಟ್ಟವರಾಗಿ ಯಾವಾಗ ನಾವು ತಗ್ಗಿಸಿಕೊಳ್ಳುವುದಕ್ಕೆ ನಾವು ಇಷ್ಟವುಳ್ಳವರಾಗಿರುತ್ತೇವೆಯೋ ಆಗ ನಾವು ಪರಲೋಕ ರಾಜ್ಯದ ಅನುಭವಗಳನ್ನು ಅಥವಾ ದೇವರ ರಾಜ್ಯದ ಅನುಭವಗಳನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿಯವರೆಗೆ ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ಅಹಮ್ಮನ್ನು ನಾವು ಬಿಟ್ಟು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಪರಲೋಕ ರಾಜ್ಯದ ಅನುಭವಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೋಡುವಾಗಲೇ ಮುಖ್ಯವಾಗಿ ಈ ಒಂದು ಸಾಮ್ಯದ ಮೂಲಕವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಇಲ್ಲಿ ಆತನು ಈ ಸಾಮ್ಯವನ್ನು ಬೋಧಿಸುವಾಗ ಆತನು ಹೇಳುವಂಥ ಒಂದು ಮಾತೇನಂತ ಹೇಳಿದರೆ, ನೀವು ಆ ಪರಲೋಕ ರಾಜ್ಯದ ಅನುಭವವನ್ನು ಹೊಂದಿಕೊಳ್ಳಬೇಕಾದ್ರೆ, ಆ ದೇವರ ರಾಜ್ಯದ ಅನುಭವವನ್ನು ಹೊಂದಿಕೊಳ್ಳಬೇಕಾದ್ರೆ ಆ ವ್ಯಾಪಾರಿಯ ಹಾಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು, ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳಬೇಕು. ಆಗ ಮಾತ್ರ ಆ ಪರಲೋಕ ರಾಜ್ಯದ ಅನುಭವಗಳು ನಿಮಗೆ ದೊರಕುವುದಕ್ಕೆ ಸಾಧ್ಯ ಎಂಬುದಾಗಿ ಈ ಒಂದು ಸಾಮ್ಯದ ಮೂಲಕವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಿವರಿಸುವಂತ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇಂದು ನಾವು ಕೂಡ ಅನೇಕ ವೇಳೆ ಈ ಪರಲೋಕ ರಾಜ್ಯದ ಕುರಿತಾಗಿ ನಾವು ಮಾತನಾಡುತ್ತೇವೆ, ದೇವರ ರಾಜ್ಯದ ಕುರಿತಾಗಿ ನಾವು ಮಾತನಾಡುತ್ತೇವೆ. ದೇವರ ರಾಜ್ಯ ಬರುತ್ತದೆ, ಪರಲೋಕ ರಾಜ್ಯ ಬರುತ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಒಂದು ಅಂಶವನ್ನು ನಾವು ತಿಳಿದುಕೊಳ್ಬೇಕು, ಒಂದು ವಿಷಯ ನಾವು ತಿಳಿದುಕೊಳ್ಬೇಕು, ಆ ಪರಲೋಕ ರಾಜ್ಯ ನಮ್ಮ ಮಧ್ಯದಲ್ಲಿ ಇದೆ.
ಅಥವಾ ಆ ದೇವರ ರಾಜ್ಯ ಅದು ನಮ್ಮ ಸುತ್ತಲೂ ಇದೆ. ಆಗಿರುವಾಗ ಆ ಒಂದು ನಮ್ಮ ಸುತ್ತಮುತ್ತ ಇರುವಂಥ ಆ ದೇವರ ರಾಜ್ಯವನ್ನು ಕಂಡುಕೊಳ್ಳುವಂಥದ್ದು, ಅದನ್ನು ಪಡೆದುಕೊಳ್ಳುವಂಥದ್ದು ಅದು ನಮ್ಮ ಕೈಯಲ್ಲಿದೆ. ಮುಖ್ಯವಾಗಿ ನಾವು ಆಲೋಚನೆ ಮಾಡುವಾಗ ಇಂದು ನಾವು ದೇವರ ರಾಜ್ಯ ಎಲ್ಲಿಯೋ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದು ಬೇಡ. ಯಾವುದೋ ಒಂದು ಬೌಂಡ್ರಿ ಅಥವಾ ಯಾವುದೋ ಒಂದು ಏರಿಯಾ ಅಥವಾ ಯಾವುದೋ ಒಂದು ದೇಶ ಎಂಬುದಾಗಿ ನಾವು ಆಲೋಚನೆ ಮಾಡುವುದಕ್ಕಿಂತ ಪರಲೋಕ ರಾಜ್ಯ ನಮ್ಮ ಮಧ್ಯದಲ್ಲಿದೆ, ನಮ್ಮಲ್ಲಿ ಇದೆ, ನಮ್ಮೊಳಗಿದೆ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಅದನ್ನು ಕಂಡುಕೊಳ್ಳುವುದಕ್ಕೆ ನಾವು ಇಷ್ಟವುಳ್ಳವರಾಗಿರಬೇಕು. ಅದನ್ನು ಕಂಡುಕೊಳ್ಳಬೇಕಾದ್ರೆ ನಾವು ಮಾಡಬೇಕಾದಂಥ ಕಾರ್ಯ ಯಾವ ರೀತಿಯಾಗಿ ಆ ವ್ಯಾಪಾರಿ ತನ್ನನ್ನು ಆ ರೀತಿಯಾಗಿ ತಗ್ಗಿಸಿಕೊಳ್ಳುವುದಕ್ಕೆ ಆತನು ಸಿದ್ಧನಾಗಿದ್ದು, ಅದೇ ರೀತಿ ನಾವು ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮನ್ನು ನಾವು ಒಪ್ಪಿಸಿಕೊಡುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಆಗ ಮಾತ್ರ ಅದು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ನಾವು ಸಮರ್ಪಣೆ ಮಾಡಿಕೊಳ್ಳುವುದಿಲ್ಲ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಪರಲೋಕ ರಾಜ್ಯದ ಅನುಭವಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ನೋಡುವಾಗ ಬಹಳ ಸುಂದರವಾಗಿ ನಾವು ನೋಡ್ತೇವೆ, ದೇವರ ರಾಜ್ಯ ಅದು ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ. ಆಗಿರುವಾಗ ಆ ದೇವರ ರಾಜ್ಯದ ಅನುಭವಗಳು, ಪರಲೋಕ ರಾಜ್ಯದ ಅನುಭವಗಳನ್ನು ನಾವು ಈಗಲೇ ಅನುಭವಿಸುವಂಥದ್ದು ಬಹಳ ಪ್ರಾಮುಖ್ಯ. ಮುಂದೆ ಸಿಗುವಂಥ ಸಂತೋಷಕ್ಕಾಗಿ, ಮುಂದೆ ಸಿಗುವಂಥ ನೆಮ್ಮದಿಗಾಗಿ, ಮುಂದೆ ಸಿಗುವಂಥ ಆನಂದಕ್ಕಾಗಿ ನಾವು ಎದುರು ನೋಡದೆ ಈಗಲೇ ನಾವು ಅದನ್ನು ಅನುಭವಿಸುವಂಥವರಾಗಿರಬೇಕು. ಈಗಲೇ ನಮ್ಮ ಮಧ್ಯದಲ್ಲಿ ಇದೆ, ಆಗಿರುವಾಗ ಇದನ್ನು ನಾವು ಈಗಲೇ ಅನುಭವಿಸುವಂಥವರಾಗಿರಬೇಕು. ಅದು ಬಹಳ ಪ್ರಾಮುಖ್ಯ. ಹೀಗಿರುವಾಗ ಈ ಪರಲೋಕ ರಾಜ್ಯ ಇಲ್ಲವೇ ದೇವರ ರಾಜ್ಯ ಎಂಬಂಥ ಈ ಒಂದು ವಿಷಯ, ಈ ಒಂದು ಸಂಕಲ್ಪ, ಇದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಇನ್ನು ಮೊದಲು ನಾವು ನಮ್ಮನ್ನು ತಗ್ಗಿಸಿಕೊಂಡಾಗ, ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ, ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಆ ಸಂತೋಷ, ಆ ನೆಮ್ಮದಿ, ಆ ಆನಂದ, ಹಾಗಾಗುವಂಥ ಕಾರ್ಯಗಳು, ಅನುಭವಗಳು, ಆ ಒಂದು ನೀತಿ, ನ್ಯಾಯ, ಸತ್ಯ ಇದೆಲ್ಲವೂ ಕೂಡ ನಮ್ಮೊಳಗಿರುತ್ತದೆ. ಯಾವಾಗ ಇದೆಲ್ಲವೂ ನಮ್ಮೊಳಗಿರುತ್ತದೋ ಆಗ ನಾವು ಪರಲೋಕ ರಾಜ್ಯದ ಅನುಭವದಲ್ಲಿ ಜೀವಿಸುವಂಥವರಾಗಿರುತ್ತೇವೆ. ಅದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಈ ವಾಕ್ಯದ ಹಿನ್ನೆಲೆ ನಾವು ಆಲೋಚನೆ ಮಾಡುವಾಗ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಈ ಪರಲೋಕ ರಾಜ್ಯದ ಕುರಿತಾಗಿ ಹುಡುಕುವಾಗ ಇಂದು ಇದು ನಮ್ಮಲ್ಲಿ ಇದೆ, ಇದನ್ನು ಯಾವ ರೀತಿಯಾಗಿ ನಾವು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಆಗದೆ. ಉಂಡುವಾಗ ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 13ನೇ ವಚನಕ್ಕೆ ನಾವು ಬರುವಾಗ, ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 13ನೇ ವಚನದಲ್ಲಿ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ದೇವರು ಕೊಡುವಂಥ ಒಂದು ಪ್ರವಾದಿಯ ಮೂಲಕವಾಗಿ ದೇವರು ತನ್ನ ಜನರಿಗೆ ಕೊಡುವಂಥ ಒಂದು ಮಾತು, ಯಾವಾಗ ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕುತ್ತೀರೋ ಆಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಎಲ್ಲಿಯವರೆಗೆ ನಾವು ಮನಪೂರ್ವಕವಾಗಿ ದೇವರನ್ನು ಹುಡುಕುವುದಿಲ್ಲವೋ ಅಥವಾ ದೇವರ ರಾಜ್ಯದ ಕುರಿತಾದ ವಿಷಯಗಳನ್ನ ಹುಡುಕುವುದಿಲ್ಲವೋ ಅಲ್ಲಿಯವರೆಗೆ ಅದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಬಾಯಿಯಲ್ಲಿ ಮಾತ್ರ ನಾವು ಹೇಳ್ತಾ ಇರ್ತೇವೆ, ಅದು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ಮನಪೂರ್ವಕವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಸಮರ್ಪಿಸಿಕೊಂಡು, ಒಪ್ಪಿಸಿಕೊಟ್ಟು ನಾವು ಹುಡುಕುತ್ತೇವೆಯೋ ಆಗ ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನಲ್ಲಿ ನಾವು ಆಲೋಚನೆ ಮಾಡುವಾಗ ಇಂದು ನಾವು ಪ್ರಶ್ನೆ ಮಾಡಿಕೊಂಡು, ಆತ್ಮಿಕ ಜೀವಿತದಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ ಇಂದು ನಾವು ಹುಡುಕುವಂಥವರಾಗಿದ್ದೇವೆ. ಅನೇಕ ವಿಷಯಗಳ ಕುರಿತಾಗಿ ಹುಡುಕುವಂಥವರಾಗಿದ್ದೇವೆ. ಆ ಹುಡುಕುವಂಥದಕ್ಕೆ ಉತ್ತರ ನಮಗೆ ಸಿಗಬೇಕಾದರೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ಉತ್ತರ ನಮ್ಮಲ್ಲೇ ಇದೆ, ನಮ್ಮೊಳಗೆ ಇದೆ. ಆ ಉತ್ತರವನ್ನು ನಾವು ಕಂಡುಕೊಳ್ಳಬೇಕು. ಎಲ್ಲಿಯೋ ಇದೆ, ಯಾವಾಗಲೂ ಇದೆ, ಯಾವಾಗಲೂ ಬರುತ್ತದೆ ಎಂಬುದಾಗಿ ನಾವು ಎದುರು ನೋಡುವುದಕ್ಕಿಂತ ಈಗಲೇ ಇದೆ, ಈಗಲೇ ಬಂದಿದೆ, ನಮ್ಮೊಳಗೆ ಇದೆ ಎಂಬುದಾಗಿ ತಿಳಿದುಕೊಂಡವರಾಗಿ ನಾವು ಹುಡುಕುವುದಾದರೆ ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಿರುವಾಗ ಈ ವಿಷಯ ನಾವು ಆಲೋಚನೆ ಮಾಡುವಾಗ ಇಲ್ಲಿ ಗ್ರಂಥಕರ್ತನು ಬಹಳ ಸುಂದರವಾಗಿ ಆತನು ಬರೀತಾ ಇದ್ದಾನೆ. ಏನಂತೇಳಿದರೆ, ಆ ವ್ಯಾಪಾರಿ ತನ್ನ ಬದುಕನ್ನೆಲ್ಲ ಮಾರಿ ಒಬ್ಬ ವ್ಯಾಪಾರಿಗೆ ತನ್ನ ಇರುವಂಥ ಆಸ್ತಿ, ತನಗಿರುವಂಥ ಸಂಪತ್ತು, ತನಗಿರುವಂಥ ಆ ಸ್ವತ್ತು ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯವಾಗಿರ್ತದೆ. ಆದರೆ ಯಾವಾಗ ಆತನು ಅದೆಲ್ಲವನ್ನು ಕೂಡ ಮಾರುವುದಕ್ಕೆ ಇಷ್ಟವುಳ್ಳವನಾಗಿ ಮಾರಿಬಿಡುತ್ತಾನೋ ಆಗ ಅದನ್ನು ಕಂಡುಕೊಂಡು ಆ ಸಂತೋಷವನ್ನು ಆತನು ಕಂಡುಕೊಂಡನೆಂಬುದಾಗಿ ನೋಡ್ತೇವೆ. ಈಗ ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾಡಬೇಕಾದಂಥ ಒಂದು ಕಾರ್ಯ ಏನಂತ ಹೇಳಿದರೆ, ಯಾವಾಗ ನಮ್ಮನ್ನು ನಾವು ತಿರಸ್ಕಾರ ಮಾಡುತ್ತೇವೆಯೋ, ನಮ್ಮನ್ನು ನಾವು ತ್ಯಜಿಸಿದವರಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುತ್ತೇವೆಯೋ ಆಗ ನಾವು ಪರಲೋಕ ರಾಜ್ಯದ ಅಥವಾ ದೇವರ ರಾಜ್ಯದ ಅನುಭವಗಳನ್ನು ಹೊಂದಿಕೊಳ್ಳುತ್ತೇವೆ. ಮತ್ತು ಆ ದೇವರ ರಾಜ್ಯದ ಅನುಭವಗಳು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಅದು ಬಹಳ ಪ್ರಯೋಜನವಾಗಿ ಮುಂದೆ ಸಾಗುವಂತಕ್ಕೆ ಸಾಧ್ಯ. ಹೀಗಿರುವಾಗ ಇಂದು ನಾವು ಈ ವಾಕ್ಯದ ಮೇಲೆ ಆಲೋಚನೆ ಮಾಡಿಕೊಂಡವರಾಗಿ ನಮ್ಮ ಆತ್ಮಿಕ ಜೀವಿತ ಅನೇಕ ವೇಳೆ ಹುಡುಕುವಂಥದ್ದಾಗಿದೆ.
ಅನೇಕ ಪ್ರಶ್ನೆಗಳು ನಮ್ಮಲ್ಲಿರ್ತದೆ, ಅನೇಕ ಸಂಶಯಗಳು ನಮ್ಮಲ್ಲಿರ್ತದೆ, ಅನೇಕ ಗೊಂದಲಗಳು ನಮ್ಮಲ್ಲಿರ್ತದೆ. ಹೀಗಿರುವಾಗ ಆ ಗೊಂದಲಗಳಿಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥವ್ರು ನಾವೇ ಆಗಿದ್ದೇವೆ. ಇತರರು ಅದಕ್ಕೆ ಉತ್ತರ ಕೊಡಲಿಕ್ಕಿಂತ ನಾವೇ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಯಾವಾಗ ಅಂತ ಹೇಳಿದರೆ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ ನಾವು ಖಂಡಿತವಾಗಿಯೂ ಆ ಒಂದು ಅನುಭವವನ್ನು ಹೊಂದಿಕೊಳ್ಳುತ್ತೇವೆ. ಆಗ ಮಾತ್ರ ಪರಲೋಕ ರಾಜ್ಯದ ಅನುಭವದ ಆ ಒಂದು ಜೀವಿತ ಅದು ನಮ್ಮದಾಗಿ. ಹೀಗಿರುವಾಗ ಇಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡವರಾಗಿ ನಾವು ಹುಡುಕುವಂಥವರು ಮಾತ್ರ ಆಗಿದ್ದೇವೆಯೋ, ಅಥವಾ ಅದನ್ನು ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆಯೋ? ಕೇವಲ ಹುಡುಕುವಿಕೆಯಲ್ಲಿ ನಮ್ಮ ಜೀವಿತ, ನಮ್ಮ ಕಾಲಗಳು, ನಮ್ಮ ವರ್ಷಗಳು ಅದು ಸಂದು ಹೋಗುತ್ತಾ ಇದೆಯೋ? ಅಥವಾ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡವರಾಗಿ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ, ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ನಮ್ಮಲ್ಲಿರುವಂಥ ಅಹಂಕಾರ ಇದೆಲ್ಲವನ್ನು ಕೂಡ ಬಿಟ್ಟು ತ್ಯಜಿಸಿ ನಾವು ಸಂಪೂರ್ಣವಾಗಿ ದೇವರಿಗೆ ಸರೆಂಡರ್ ಆಗಿ ಆ ದೇವರ ರಾಜ್ಯವನ್ನು, ಆ ಪರಲೋಕ ರಾಜ್ಯವನ್ನು ಕಂಡುಕೊಂಡಂಥವರು ನಾವಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡವರಾಗಿ, ಒಂದು ವೇಳೆ ಹುಡುಕುವಂಥವರು ನಾವಾಗಿದ್ದರೆ ಅದನ್ನು ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಆ ಮೂಲಕವಾಗಿ ಆ ದೇವರ ರಾಜ್ಯದಲ್ಲಿರುವಂಥ ಆನಂದ, ಆ ಸಮಾಧಾನ, ಆ ನೆಮ್ಮದಿ ಇದೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲು ನಾವು ಜೀವಿಸುವಂಥ ಸಮಯದಲ್ಲಿ ನಾವು ಅನುಭವ ಮಾಡೋಣ. ಆ ಮೂಲಕವಾಗಿ ನಾವು ಕ್ರಿಸ್ತಿಯ ಜೀವಿತವನ್ನು ಅರ್ಥಪೂರ್ಣವಾಗಿ ಜೀವಿಸುವ ಮೂಲಕವಾಗಿ ಇತರರು ಕೂಡ ಆ ಪರಲೋಕ ರಾಜ್ಯದ ಅನುಭವಕ್ಕೆ ಬರಲಿಕ್ಕಾಗುವಂತೆ, ಆ ಪರಲೋಕ ರಾಜ್ಯದ ಅನುಭವಗಳನ್ನ ಅವರು ಕೂಡ ಹೊಂದಿಕೊಂಡವರಾಗಿ ಆ ನೆಮ್ಮದಿ, ಆ ಸಂತೋಷ, ಆ ಸಮಾಧಾನ ಅವರ ಜೀವಿತಗಳಲ್ಲಿ ಕಂಡುಕೊಳ್ಳಿಕ್ಕಾಗುವಂತೆ ನಾವು ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದು ಕೂಡ ಬಹಳ ಅಗತ್ಯವಾಗಿದೆ. ಇನ್ನು ನಾವು ಶೈಕ್ಷಣಿಕ ವರ್ಷಕ್ಕೆ ನಾವು ಬರುವುದಾದರೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಮಕ್ಕಳು ಅನೇಕ ವಿಷಯಗಳನ್ನು ಹುಡುಕುತ್ತಾ ಇರುತ್ತಾರೆ. ಈಗಿನ ದಿನಗಳಲ್ಲಿ ಮಕ್ಕಳ ಅನೇಕ ಪ್ರಶ್ನೆಗಳಿದೆ, ಅನೇಕ ಗೊಂದಲಗಳಿದೆ. ಆಗಿರುವಾಗ ಇಂದು ಶಿಕ್ಷಕಿಯರಾಗಿ ನಾವು ಮಾಡಬೇಕಾದಂಥ ಒಂದು ಕಾರ್ಯ, ಯಾವ ರೀತಿಯಾಗಿ ಯೇಸು ತನ್ನ ಶಿಷ್ಯರಿಗೆ ಆ ಒಂದು ಮಾರ್ಗದರ್ಶನವನ್ನು ನೀಡಿದನು, ಅದೇ ರೀತಿಯಲ್ಲಿ ಇಂದು ಶಿಕ್ಷಕಿಯರಾಗಿ ನಾವು ಮಾಡಬೇಕಾದಂಥ ಕಾರ್ಯ ಏನಂತ ಹೇಳಿದರೆ, ಆ ಮಕ್ಕಳ ಹುಡುಕುವಿಕೆಯಲ್ಲಿ ನಾವು ಅವರಿಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಅವರಿಗೆ ಮಾರ್ಗದರ್ಶನ ನೀಡುವಂಥವ್ರು ನಾವಾಗಿರಬೇಕು. ಅದು ಆತ್ಮಿಕ ಜೀವಿತವಾಗಿರ್ಬೋದು, ಅವರ ಶೈಕ್ಷಣಿಕ ವಿಷಯವಾಗಿರ್ಬೋದು, ಅಥವಾ ಅವರ ಇತರ ಭೌತಿಕ ವಿಷಯ ಯಾವುದೇ ಆಗಿರ್ಬೋದು. ಅವರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದ್ರೆ, ಮಕ್ಕಳು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದ್ರೆ ಇಂದು ಶಿಕ್ಷಕಿಯರಾಗಿ ನಮ್ಮ ಜವಾಬ್ದಾರಿಕೆ ಇದೆ. ಯೇಸು ಯಾವ ರೀತಿಯಲ್ಲಿ ಒಬ್ಬ ಒಳ್ಳೆಯ ಗುರುವಾಗಿ ಆತನು ಆ ಒಂದು ಶಿಷ್ಯರಿಗೆ ಮಾರ್ಗದರ್ಶನವನ್ನು ನೀಡಿದನು, ಅದೇ ರೀತಿ ನಾವು ಕೂಡ ಇದು ನಮ್ಮ ಮಕ್ಕಳಿಗೆ, ನಮಗೆ ಕೊಡಲ್ಪಟ್ಟಂಥ ಆ ಮಕ್ಕಳಿಗೆ ನಾವು ಕೂಡ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಮಾರ್ಗದರ್ಶನ ನೀಡುವಂಥವರಾಗಿರಬೇಕು. ಆಗಿರುವಾದರೆ ನಾವು ಮೊದಲು ಅದನ್ನು ಕಂಡುಕೊಳ್ಳಬೇಕು, ನಾವು ಮೊದಲು ಅದನ್ನು ಹೊಂದಿಕೊಳ್ಳಬೇಕು, ನಾವು ಅನುಭವಿಸಬೇಕು. ಆಗ ಮಾತ್ರ ನಮ್ಮ ಮಕ್ಕಳು ಕೂಡ ಅದರಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ಇಲ್ಲಿವರೆಗೆ ನಮ್ಮೊಳಗೆ ಆ ವೈಯಕ್ತಿಕವಾದಂಥ ಅನುಭವಗಳಿಲ್ಲವೋ, ನಮ್ಮೊಳಗೆ ಆ ಗೊಂದಲಗಳಿರ್ತದೋ, ಪ್ರಶ್ನೆಗಳಿರ್ತದೋ, ಅಲ್ಲಿವರೆಗೆ ಇತರರಿಗೆ ನಾವು ಅದನ್ನು ಬೋಧಿಸಿದರೂ ಕೂಡ ಅದು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿರುವಾಗ, ಇಂದು ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡುವಾಗ ಶಿಕ್ಷಕಿಯರಾಗಿ, ಒಂದು ವೇಳೆ ಅದು ಭಾನುವಾರ ಶಾಲೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು, ಇಂದು ನಮ್ಮ ಒಂದು ಜವಾಬ್ದಾರಿಕೆ ಏನಂತೇಳಿದರೆ, ನಮ್ಮ ಮಕ್ಕಳು ಆ ಒಂದು ಅನುಭವದಲ್ಲಿ ಜೀವಿಸಬೇಕಾದರೆ, ನಮ್ಮ ಮಕ್ಕಳು ಅವರಲ್ಲಿರುವಂಥ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದರೆ, ನಾವು ಮೊದಲು ಅದಕ್ಕೆ ಉತ್ತರವನ್ನು ಕಂಡುಕೊಂಡವರಾಗಿ ನಾವು ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದರ್ಶನದಲ್ಲಿ ಮುನ್ನಡೆಸುವಂಥ ಜವಾಬ್ದಾರಿಕೆ ನಮ್ಮದಾಗಿ. ಹೀಗಿರುವಾಗ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿಕೊಂಡವರಾಗಿ, ಇಂದು ಯಾವ ರೀತಿಯಲ್ಲಿ ಯೇಸು ಒಬ್ಬ ಒಳ್ಳೆಯ ಗುರುವಾಗಿ, ಒಬ್ಬ ಶ್ರೇಷ್ಠ ಬೋಧಕನಾಗಿ ತನ್ನ ಶಿಷ್ಯ ಮಂಡಳಿಯನ್ನು ಆತನು ಬೋಧಿಸುವ ಮೂಲಕವಾಗಿ ಆತನು ರೂಪಿಸಿದನು, ಅದೇ ರೀತಿಯಾಗಿ ನಮಗೆ ಕೊಡಲ್ಪಟ್ಟಂಥ ಮಕ್ಕಳನ್ನು ಕೂಡ ನಾವು ಆ ಒಂದು ಶ್ರೇಷ್ಠವಾದಂಥ ಜವಾಬ್ದಾರಿಗೆ ಹೊತ್ತುಕೊಂಡಂಥ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಕೂಡ ಉತ್ತಮ ಪ್ರಜೆಗಳಾಗಿ ಸಭೆಯಲ್ಲಿ, ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಒಂದೊಳ್ಳೆಯ ಮಕ್ಕಳಾಗಿ ಬೆಳೆದು ಬಂದು ಒಳ್ಳೆಯ ಪ್ರಜೆಗಳಾಗಲಿಕ್ಕಾಗುವಂತೆ ನಾವು ಅವ್ರನ್ನ ರೂಪಿಸೋಣ. ಆ ಮೂಲಕವಾಗಿ ಅವರು ಕೂಡ ತಮ್ಮಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕಾಗುವಂತೆ, ಆ ಮೂಲಕವಾಗಿ ಅವರು ಕೂಡ ಆ ಪರಲೋಕ ರಾಜ್ಯದ ಅನುಭವದಲ್ಲಿ ಜೀವಿಸಲಿಕ್ಕಾಗುವಂತೆ ನಾವೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನ ನೀಡೋಣ. ಈ ಮೂಲಕವಾಗಿ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ಆವರ್ತಿ ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ, ಸಮರ್ಪಣೆ ಮಾಡಿಕೊಂಡವರಾಗಿ ಕ್ರಿಸ್ತನ ಸೇವೆಯಲ್ಲಿ ನಾವು ಮುಂದೆ ಇಡೋಣ. ಆ ಮೂಲಕವಾಗಿ ನಮ್ಮ ಮುಂದಿನ ಸಂತತಿಯು ಕೂಡ ಆ ಒಂದು ಪರಲೋಕ ರಾಜ್ಯದ ಅನುಭವ ಹೊಂದಿಕೊಂಡು ಆ ರೀತಿಯ ನಿಟ್ಟಿನಲ್ಲಿ ಮುಂದೆ ಸಾಗಲಿಕ್ಕಾಗುವಂತೆ ದೇವರು ನಮಗೂ, ನಮ್ಮ ಇಡೀ ಸಭೆಗೂ, ನಮ್ಮೆಲ್ಲ ಮಕ್ಕಳಿಗೂ ಸಹಾಯ ಮಾಡಿ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ.
ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಆ ಪರಲೋಕ ರಾಜ್ಯದ ಗುಟ್ಟನ್ನು, ದೇವರ ರಾಜ್ಯದ ಅನುಭವವನ್ನು ನಾವು ಪಡೆದವರಾಗಿ ಅದನ್ನು ಹುಡುಕುವಂಥವರು ಮಾತ್ರವಲ್ಲ, ಅದನ್ನು ಹೊಂದಿಕೊಳ್ಳುವಂಥವರಾಗಿ ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿರಿ. ಆ ಮೂಲಕವಾಗಿ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಸಮುದಾಯವೂ ಕೂಡ ಆ ಪರಲೋಕ ರಾಜ್ಯದ ಅನುಭವದಲ್ಲಿ, ದೇವರ ರಾಜ್ಯದ ಅನುಭವದಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ. ಸಮಾಧಾನ, ನೀತಿ, ನ್ಯಾಯ, ಸತ್ಯ ಇದು ಹೆಚ್ಚಾಗಿ ಕಂಡು ಬರಲಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನೀವು ತಾನೇ ಹೆಚ್ಚಾಗಿ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬೋಧಿಸಿ ಮುನ್ನಡೆಸಬೇಕೆಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಕನ್ನಡ ಸಂಗೀತದಲ್ಲಿ 261ನೇ ಸಂಗೀತ, ಕಡೆಯದಾಗಿ ಕನ್ನಡ ಸಂಗೀತದಲ್ಲಿ 261ನೇ ಸಂಗೀತ, ಕೇಳೆಮ್ಮ ಗುರು ಯೇಸುವು ಒಬ್ಬೊಬ್ಬ ಭಕ್ತನನ್ನು. ಅದರ 1, 2 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. 1, 2 ಮತ್ತು 3 ಚರಣವನ್ನು ರಾಗ ಮಾಡೋಣ. ನಾವೆಲ್ಲರೊಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯ ಬಿಡಲಿ. ದೇವರು ನಿಮ್ಮ ಮೇಲೆ ಕೃಪಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು,
ಪವಿತ್ರಾತ್ಮನ ಸಹಾಯ, ನಡೆಸುವಿಕೆ, ಮಾರ್ಗದರ್ಶನ ನಿಮ್ಮೆಲ್ಲರ ಸಂಗಡ ಸದಾ ಕಾಲವಿರಲಿ. ಆಮೇನ್.